ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಲಕ್ಕಿ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ABC ID ಅಂದರೆ ಏನು, ಇದರಿಂದ ಏನು ಉಪಯೋಗ ಮತ್ತು ಇದನ್ನು ಯಾವ ರೀತಿ ಪಡೆದುಕೊಳ್ಳೋದು, ಅಂದರೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಅದಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈ ABC ID ಏನು ಅಂತ ಅಂದರೆ, ABC ID ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಈ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಅಂದರೆ ಯಾವುದೇ ರೀತಿ ಬ್ಯಾಂಕ್ ವ್ಯವಹಾರ ಆಗಿರೋದಿಲ್ಲ, ಬದಲಾಗಿ ನಿಮ್ಮ ಎಜುಕೇಷನ್ ರಿಲೇಟೆಡ್ ಆಗಿರುತ್ತೆ. ಅಂದರೆ ನೀವು ಪ್ರತಿ ಸೆಮಿಸ್ಟರ್ಗೂ ಎಕ್ಸಾಮ್ ಬರೆದಿರ್ತಾರಲ್ಲ, ಅದರಲ್ಲಿ ಈ ಮಾರ್ಕ್ಸ್ ಕಾರ್ಡ್ ನಿಮಗೆ ಮಾರ್ಕ್ಸ್ ಕಾರ್ಡ್ ತೋರ್ತಾ ಇದ್ದು ನೋಡ್ಬೋದು. ಇಲ್ಲಿ ಕ್ರೆಡಿಟ್ಸ್ ಅಂತ ಒಂದು ಕಾಲಮ್ ಬರುತ್ತೆ. ಈ ಕಾಲಮ್ನಲ್ಲಿ ನೀವು ಕ್ರೆಡಿಟ್ಸ್ಗಳನ್ನು ನೋಡ್ಬೋದು. ಆ ಕ್ರೆಡಿಟ್ಸ್ಗಳು ಈ ಅಕಾಡೆಮಿಕ್ ಕ್ರೆಡಿಟ್ಸ್ಗಳಾಗಿರುತ್ತೆ. ಇದು ಒಂದು ಐಡಿಯಲ್ಲಿ ಸ್ಟೋರ್ ಆಗಿರುತ್ತೆ, ಐಡಿಯಲ್ಲಿ ಜಮಾ ಆಗಿರುತ್ತೆ. ಅದನ್ನೇ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಕರೀತಾರೆ. ಇನ್ನು ಎರಡನೇದಾಗಿ ಇದರ ಉಪಯೋಗ ಏನು ಅಂತ ಅಂದರೆ, ಇದನ್ನು ಯಾವ ರೀತಿ ವರ್ಕ್ ಆಗುತ್ತೆ, ಇದರ ಉಪಯೋಗ ಏನು ಅಂತ ಅಂದರೆ, ಈ ABC ID ನೀವು ಪ್ರತಿ ಸೆಮಿಸ್ಟರ್ನ ಎಕ್ಸಾಮ್ ಬರೆದಿರ್ತಾರಲ್ಲ, ಈ ಪ್ರತಿ ಸೆಮಿಸ್ಟರ್ ಎಕ್ಸಾಮ್ ಬರೆದ ನಂತರ ನಿಮ್ಮ ಮಾರ್ಕ್ಸ್ ಶೀಟಲ್ಲಿ ಕ್ರೆಡಿಟ್ಸ್ಗಳನ್ನು ಕೊಡ್ತಾರೆ. ಇವು ಎಲ್ಲ ಹೋಗ್ಬಿಟ್ಟು ನಿಮ್ಮ ABC IDಯಲ್ಲಿ ಜಮಾ ಆಗಿರುತ್ತೆ. ಇದು ಯಾವುದಕ್ಕೆ ಉಪಯೋಗ ಬರುತ್ತೆ ಅಂತ ಅಂದರೆ, ಈಗ ಒಂದು ಕೋರ್ಸ್ಗೆ ಅಡ್ಮಿಷನ್ ಮಾಡಿಬಿಟ್ಟು ನೀವು ಕಾಲೇಜ್ಗೆ ಹೋಗ್ತಾ ಇರ್ತೀರ, ಮಧ್ಯೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ನೀವು ಮಧ್ಯ ಕಾಲೇಜನ್ನು ಬಿಡ್ತೀರಾ. ಅಂದರೆ ಈಗ ಎಕ್ಸಾಂಪಲ್ ಆಗಿ ನೀವು ಈಗ ಅಡ್ಮಿಷನ್ ಮಾಡಿಬಿಟ್ಟು 2 ವರ್ಷ ಕಾಲೇಜ್ಗೆ ಹೋಗ್ತೀರಾ. 2 ವರ್ಷ ಆದ ನಂತರ ನೀವು ಕಾಲೇಜನ್ನು ಬಿಟ್ಬಿಡ್ತೀರಾ. ಬಿಟ್ಟ ನಂತರ ನೀವು ಮತ್ತೆ ಬೇರೆ ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ತೀರಾ. ಅಂದರೆ BCom ಆಗಿರ್ಬೋದು ಅಥವಾ LLB ಆಗಿರ್ಬೋದು. ಎಕ್ಸಾಂಪಲ್ ಆಗಿ LLB ಅಂದ್ಕೊಳ್ಳಿ. LLBಗೆ ಅಡ್ಮಿಷನ್ ಮಾಡಬೇಕಾದ್ರೆ ನೀವು 2ನೇ ವರ್ಷದಿಂದ ಕಂಟಿನ್ಯೂ ಮಾಡ್ಬೋದು. ಅಂದರೆ ಈಗ BAನಲ್ಲಿ 2 ವರ್ಷ ಮಾಡಿರ್ತೀರಲ್ಲ, ಅದು ಪ್ಲಸ್ ನೀವು LLBಯಲ್ಲಿ 2ನೇ ವರ್ಷದಿಂದ ಪ್ರಾರಂಭ ಮಾಡ್ಬೋದು. ಒಂದು ಇನ್ಸ್ಟಿಟ್ಯೂಟಿಂದ ಅಥವಾ ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಗೆ ಹೋಗ್ಬಿಟ್ಟು ನೀವು ಫಸ್ಟ್ ಇಯರಿಂದ ಪ್ರಾರಂಭ ಮಾಡೋದ್ರ ಬದಲು ಈ ABC IDಯಿಂದ ಎಲ್ಲಿಂದ ಬಿಟ್ಟಿರ್ತೀರೋ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಇನ್ನು ಮೂರನೇದಾಗಿ ಇದನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂದರೆ, ಯಾವ ರೀತಿ ಈ ABC IDಯನ್ನು ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಈ ABC IDಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ನೀವು ಡಿಜಿಲಾಕರೇ ನೀವು ಕ್ರಿಯೇಟ್ ಮಾಡಬೇಕು. ಡಿಜಿಲಾಕರಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಮೊದಲು ನೀವು ಡಿಜಿಲಾಕರ್ ಅಕೌಂಟನ್ನು ಹೊಂದಿರಬೇಕು. ಈ ಅಕೌಂಟನ್ನು ಹೊಂದಿರಬೇಕಾದ್ರೆ ನೀವು ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ. ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ನೀವು ಡಿಜಿಲಾಕರನ್ನು ಲಾಗಿನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈ ಗೆಟ್ ಸ್ಟಾರ್ಟ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಹಾಕ್ಬಿಟ್ಟು ಇಲ್ಲಿ ಡೇಟ್ ಆಫ್ ಬರ್ತ್ ಮತ್ತು ಜೆಂಡರನ್ನು ಹಾಕಿಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಿನ್ನ ಹಾಕಬೇಕು. ಹಾಕಿದ ನಂತರ ಇಲ್ಲಿ ಇಮೇಲ್ ID ಮತ್ತು ಆಧಾರ್ ನಂಬರ್ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಡಿಜಿಲಾಕರ್ ID ಕ್ರಿಯೇಟ್ ಆಗುತ್ತೆ. OTP ಬರುತ್ತೆ. OTPನ ಎಂಟ್ರ್ ಮಾಡಿಬಿಟ್ಟು ನೀವು ಡಿಜಿಲಾಕರ್ IDಯನ್ನು ಕ್ರಿಯೇಟ್ ಮಾಡಿ ಸೈನ್ ಇನ್ ಆಗಿಬಿಟ್ಟು ಸೈನ್ ಇನ್ ಮಾಡ್ತಾಯಿದ್ದೀನಿ. ಡಿಜಿಲಾಕರ್ಗೆ ಲಾಗಿನ್ ಆದ ನಂತರ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಬಂದುಬಿಟ್ಟು ಇಲ್ಲಿ ಸರ್ಚ್ ಮಾಡಬೇಕು. ಇಲ್ಲಿ ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಿ ABC ID ಅಂತ ಸರ್ಚ್ ಮಾಡಿ, ಅಥವಾ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಬರುತ್ತೆ ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ಇಲ್ಲಿ ಎರಡನೇ ಆಪ್ಷನ್ ನಿಮಗೆ ನೋಡ್ತಾ ಇರ್ಬೋದು, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಬರ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹೆಸರು ಬಂದಿರುತ್ತೆ, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಬಂದಿರುತ್ತೆ. ಇಲ್ಲಿ ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಕಾಲೇಜ್ ಹೆಸರನ್ನು ಸರ್ಚ್ ಮಾಡಬೇಕಾಗುತ್ತೆ. ಕಾಲೇಜ್ ಹೆಸರು ಇಲ್ಲಿ ಸ್ಕ್ರೋಲ್ ಮಾಡಿ ಹುಡುಕ್ಬೋದು, ಅಥವಾ ಇಲ್ಲಿ ಸರ್ಚ್ ಬಾರ್ ಇದೆ, ನೀವು ನಿಮ್ಮ ಕಾಲೇಜ್ನ ಯೂನಿವರ್ಸಿಟಿಯನ್ನು ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಇನ್ಸ್ಟಿಟ್ಯೂಟ್ ಮತ್ತು ಇನ್ಸ್ಟಿಟ್ಯೂಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೆಟ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಡೌನ್ಲೋಡ್ ಆಗಿ ಬರುತ್ತೆ. ಇದನ್ನು ನೀವು ಓಪನ್ ಮಾಡ್ಬೋದು. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿ ABC ID ಇಲ್ಲಿ ಕಾಣಿಸ್ತಾ ನೋಡ್ಬೋದು. ಇದು ನಿಮ್ಮ ABC ID ಮತ್ತು ಇದು ನಿಮ್ಮ ನೇಮ್ ಆಗಿರುತ್ತೆ. ಇದನ್ನು ನೀವು ಶೇರ್ ಕೂಡ ಮಾಡ್ಬೋದು. ನೋಡೋಣ, ಈ ರೀತಿಯಾಗಿ ನೀವು ಕೂಡ ನಿಮ್ಮ ABC IDಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.